ಕರ್ನಾಟಕ ಛಾಯಾಚಿತ್ರಗ್ರಾಹಕರ ಸಂಘ ಬೆಂಗಳೂರು ರಾಜ್ಯದ ಛಾಯಾಚಿತ್ರೋದ್ಯಮಿಗಳ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ನಾವೆಲ್ಲರೂ ಒಂದಾಗೋಣ, ಛಾಯಾಗ್ರಹಣ ಉದ್ಯಮ ಬಂದ್ ಮಾಡೋಣ, ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಣ. ಬೆಂಗಳೂರಿನಲ್ಲಿ 31ನೇ ತಾರೀಕು ಅಕ್ಟೋಬರ್ 2020 ಶನಿವಾರ ಫ್ರೀಡಂ ಪಾರ್ಕಲ್ಲಿ ನಡೆಯಲಿದೆ. ಬನ್ನಿ, ಭಾಗವಹಿಸಿ, ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ. ಛಾಯಾಗ್ರಹಣ ಗೆಲ್ಗೆ, ಛಾಯಾಗ್ರಾಹಕ ಬಾಳ್ಗೆ. ನಾನು ಛಾಯಾಚಿತ್ರಗ್ರಾಹಕ. ಛಾಯಾಗ್ರಹಣ ನನ್ನ ಹಕ್ಕು. ವೃತ್ತಿಪರ ಛಾಯಾಗ್ರಾಹಕರಿಗೆ ಸಾಕಷ್ಟು ತೊಂದರೆಗಳಿವೆ. ಇವತ್ತಿನ ದಿನಮಾನಗಳಲ್ಲಿ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ಟಕ್ಕಾಗ್ತಾ ಇಲ್ಲ, ಸಾಲ ತಗೊಂಡ್ರೆ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ. ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಫಸ್ಟ್ ಟೈಮ್ ಸರ್ ನಿಮ್ಮಂಗ ಸ್ಪಾನ್ಸರ್ ನಮ್ಮ ಫೋಟೋಗ್ರಾಫರ್ಸ್. ಕಾರ್ಮಿಕ ವಲಯದ 42ನೇ ಛಾಯಾಗ್ರಾಹಕರಿಗೆ ಕಾರ್ಮಿಕ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸ್ಮಾರ್ಟ್ ಕಾರ್ಡ್ ನೀಡುವುದು. ಸರ್ಕಾರಕ್ಕೆ ಹಾಗೂ ವಿವಿಧ ಇಲಾಖೆಗಳಿಗೆ ಕಳೆದ 10 ವರ್ಷಗಳಿಂದ ಮನವಿ ಮಾಡುತ್ತೇವೆ ಹಾಗೂ ಹಿಂದೆಯೂ ನಾವು ತಮ್ಮಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಆದ್ದರಿಂದ ತಾವು ಈ ಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿದ ಹಲವು ವರ್ಗಗಳಿಗೆ ಕೊರೋನಾ ಲಾಕ್ಡೌನ್ ಪರಿಹಾರ ನಿಧಿ ಘೋಷಿಸುತ್ತೇವೆ. ಆದರೆ ಛಾಯಾಚಿತ್ರ ವೃತ್ತಿಯನ್ನು ಅವಲಂಬಿಸಿರುವ ನಮಗೆ, ನಮ್ಮ ಸಮುದಾಯಕ್ಕೆ ಯಾವುದೇ ಒಂದು ಸೌಲಭ್ಯ ಇರುವುದಿಲ್ಲ ಮತ್ತು ನೆರವಿನ ಪಟ್ಟಿಯಿಂದ ನಮ್ಮನ್ನು ಕೈ ಬಿಟ್ಟಿರುತ್ತೇವೆ. ರಾಜ್ಯ ಛಾಯಾವೃತ್ತಿ ಸಮೂಹವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ಯಾದಗಿರಿ ವಲಯ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ತಾಯಪ್ಪ ಬೊಮ್ಮನ್, ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರವು ಲಾಕ್ಡೌನ್ ಘೋಷಿಸಿದ್ದರಿಂದಾಗಿ ಯಾವುದೇ ಮದುವೆ ಕಾರ್ಯಕ್ರಮ ಇಲ್ಲದೆ ಕುಟುಂಬ ನಡೆಸಲು ಆಗುತ್ತಿಲ್ಲ. ಸಂತ್ರಸ್ತ ವೃತ್ತಿ ಬಾಂಧವರಿಗೆ ವಿಶೇಷ ಪ್ಯಾಕೇಜ್ ನೆರವು ನೀಡಬೇಕು. ಹೆಚ್ಡಿಕೋಟೆಯ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ. ಸರಗೂರು ಹೆಚ್ಡಿಕೋಟೆ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಪ್ರತಿಭಟನೆ. ಮುಖ್ಯಮಂತ್ರಿಗಳು ನಮ್ಮ ಕರೆಗಳನ್ನು ಹೋಗ್ಬಿಟ್ಟು ನಮಗೆ ಸ್ಪಂದಿಸಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಆದರೆ ಅವರು ಸ್ಪಂದಿಸಲಿಲ್ಲ ಅಂದರೆ ಅನಿವಾರ್ಯ ಕಾರಣ ಆಗುತ್ತೆ. ಎಲ್ಲ ರಾಜ್ಯದಲ್ಲಿ ಎಲ್ಲ ಛಾಯಾಗ್ರಾಹಕರು ರೂಢಿಗೊಳ್ದು ಒಂದು ಪಠ್ಯ ಮಾಡೋಕ್ಕಾಗುತ್ತೆ ಅಂತ ನಮ್ಮ ಕಡೆಯಿಂದ ಒಂದು ಮಾಹಿತಿ ಸರ್. ಇಡೀ ತಾಲೂಕಿನಿಂದ ಅವರಿಗೆ ಛಾಯಾವೃತ್ತಿ ಬಾಂಧವರಿಂದ ಒಂದು ಮನವಿ ಕೊಡ್ತಾ ಇದ್ದೇವೆ. ಸಾಹೇಬ್ ಸ್ವೀಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ.
ಮದುವೆ ಸಮಾರಂಭಗಳಲ್ಲಿ ಇಂತಿಷ್ಟೇ ಜನರು ಆಗಮಿಸಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ. ಕೋವಿಡ್-19ನಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿರುವ ಛಾಯಾ ವೃತ್ತಿ ಬಾಂಧವರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ಅಸಂಘಟಿತ ಕಾರ್ಮಿಕ ವಲಯದ 42ನೇ ವರ್ಗಕ್ಕೆ ಸೇರಿದ ಛಾಯಾಗ್ರಾಹಕರಿಗೆ ಕಾರ್ಮಿಕ ಇಲಾಖೆಯಿಂದ ವಿವಿಧ ಯೋಜನೆಗಳು ಸ್ಮಾರ್ಟ್ ಕಾರ್ಡ್ ವಿತರಿಸಬೇಕೆಂದು ಆಗ್ರಹಿಸಿದರು. ಛಾಯಾಗ್ರಾಹಕರಿಗೆ ನಿವೇಶನ ಸೌಲಭ್ಯ ಕಲ್ಪಿಸಬೇಕು ಮತ್ತು ರಾಜ್ಯದ 151 ವರ್ಷದ ಇತಿಹಾಸವಿರುವ ಛಾಯಾಗ್ರಾಹಕ್ಕೆ ಕರ್ನಾಟಕ ಛಾಯಾಗ್ರಾಹಕರ ಅಕಾಡೆಮಿ ಸ್ಥಾಪಿಸಬೇಕು. ಕೆಪಿಎ ಛಾಯಾ ಭವನಕ್ಕೆ ನಿವೇಶನ ಒದಗಿಸಬೇಕು ಮತ್ತು ವೃತ್ತಿಪರ ಛಾಯಾಗ್ರಾಹಕರ ವ್ಯಾಪಾರದ ನೆರವಿಗೆ ಸರ್ಕಾರ ಹಾಗೂ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಾವತಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಇನ್ನಿತರ ವಿಭಾಗಗಳಲ್ಲಿ ಸರ್ಕಾರಿ ಅಧಿಕಾರಿಗಳೇ ಛಾಯಾಚಿತ್ರ ತೆಗೆಯುತ್ತಿರುವುದನ್ನು ನಿಷೇಧಿಸಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿದರು. ಕೋವಿಡ್-19 ಬಂದರಿಂದ ಎಲ್ಲರೂ ಬೀದಿಗೆ ಅಂಗಡಿಗಳ ಮುಚ್ಚುವಂತ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಇದೇ ತಿಂಗಳ 31/10/2021ರಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏಳನೇದು ವೃತ್ತಿ ಭದ್ರತೆ. ಸರ್ಕಾರಿ ಕೆಲಸಗಳಿಗೆ ಸ್ಟುಡಿಯೋ ಪಾಸ್ಪೋರ್ಟ್ ತೆಗೆಯಲು ವೃತ್ತಿಪರರಿಗೆ ಆದ್ಯತೆ ನೀಡಬೇಕು. ಸರ್ಕಾರದ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, RTC, ಪಾಸ್ಪೋರ್ಟ್, ಸಬ್ ರಿಜಿಸ್ಟರ್ ಇತ್ಯಾದಿ ಕಚೇರಿಗಳಲ್ಲಿ ವೆಬ್ ಕ್ಯಾಮರಾಗಳಿಂದ ಛಾಯಾಚಿತ್ರ ತೆಗೆಯುವುದನ್ನು ಈ ಕೂಡಲೇ ನಿಲ್ಲಿಸಿ ಪೂರ್ಣ ಪ್ರಮಾಣದ ಛಾಯಾಚಿತ್ರ ತೆಗೆಯುವ ಅವಕಾಶ ವೃತ್ತಿಪರರಿಗೆ ನೀಡಬೇಕು. ಹಾಗೂ ಸರ್ಕಾರದಿಂದ ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಯಾವುದೇ ಗುತ್ತಿಗೆಗಳನ್ನು ವೃತ್ತಿನಿರತ ಛಾಯಾಗ್ರಾಹಕರಿಗೆ ನೀಡಬೇಕು. ಹಾಗೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ಚುನಾವಣೆಗಳಲ್ಲಿ ಛಾಯಾಗ್ರಹಣ ಸೇವೆ ಮಾಡಲು ಸಂಘದಿಂದ ಗುರುತಿಸಲ್ಪಟ್ಟವರಿಗೆ ಮಾತ್ರ ನೀಡಬೇಕು.
ಸರ್ಕಾರವು ನಮ್ಮ ಛಾಯಾಗ್ರಾಹಕರನ್ನು ಅಸಂಘಟಿತ ವಲಯದಲ್ಲಿ ಸೇರ್ಪಡೆ ಆಗಿದ್ದರೂ ಇದುವರೆಗೆ ಯಾವುದೇ ಥರ ಸೌಲಭ್ಯಗಳು ಆಗಲಿ ಅನುದಾನಗಳಲ್ಲಿ ಸಿಕ್ಕಿಲ್ಲ. ಕೋವಿಡ್-19 ಅಂಥ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಯಾವುದೇ ಥರ ನೆರವು ಸಿಕ್ಕಿಲ್ಲ ಸರ್ಕಾರದಿಂದ. ಹಾಗೆಯೇ ಪ್ರತಿಯೊಂದು ಸರ್ಕಾರ ಗೌರ್ಮೆಂಟ್ ಆಫೀಸ್ನಲ್ಲಿ, ಬ್ಯಾಂಕ್ಗಳಲ್ಲಿ ಎಲ್ಲ ಕಡೆ ಪಾಸ್ಪೋರ್ಟ್ಸ್ ತೆಗೆದಿದ್ದಾರೆ. ಆ ಪಾಸ್ಪೋರ್ಟ್ ವೆಬ್ ಕ್ಯಾಮ್ರಾ ತೆಗೆದರೂ ಯಾವುದೇ ಥರ ಕ್ವಾಲಿಟಿ ಇಲ್ಲ, ಯಾವುದೇ ಥರ ರಿಸಲ್ಟ್ಸ್ ಇಲ್ಲ. ಇದರಿಂದ ನಮ್ಮ ಸ್ಟುಡಿಯೋಗಳಿಗೆ ಭಾರಿ ಪೆಟ್ಟನ್ನು ಬೀಳ್ತಿದೆ. ಎಲ್ಲರೂ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮುಷ್ಕರವನ್ನು ಮಾಡ್ತಿದ್ದೇವೆ ಸರ್ಕಾರದಿಂದ. ಬಡವರಿಗೆ ಅಸಂಘಟಿತ ಕಾರ್ಯ ವಲಯದಲ್ಲಿ ಏನು ಸಿಗುವ ಸೌಲಭ್ಯಗಳನ್ನು ಬಡ ಛಾಯಾಗ್ರಾಹಕರಾಗಿರುವ ನಮಗೆ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಈ ಮುಖಾಂತರ ಕೇಳುತ್ತಿದ್ದೇವೆ. ಸರ್ಕಾರವು ಉಚಿತ ಜೀವ ವಿಮೆಯನ್ನು ಮಾಡಿಸಿಕೊಡಬೇಕೆಂದು ಈ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ. ಕರೋನಾ ಮಹಾಮಾರಿ ರಾಜ್ಯ ಅಷ್ಟೇ ಅಲ್ಲ, ದೇಶವನ್ನೇ ಒಂದು ರೀತಿ ಮಕಾಡೆ ಮಲಗುವಂತೆ ಮಾಡಿದೆ. ಇನ್ನು ವೃತ್ತಿಪರ ಛಾಯಾಗ್ರಾಹಕರ ಸ್ಥಿತಿಯಂತೂ ಹೇಳತೀರದು. ಶುಭ ಕಾರ್ಯಗಳಿಂದಲೇ ಜೀವನ ಸಾಗಿಸುವ ವೃತ್ತಿ ನೆಚ್ಚಿಕೊಂಡವರಿಗೆ ಗಾಯದ ಮೇಲೆ ಬರೆ ಎಳೆದಂತೆ. ಸಭೆ ಸಮಾರಂಭಗಳಿಗೆ ಸರ್ಕಾರದ ಹೊಸ ನೀತಿ ನಿಯಮಗಳಿಂದ ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿದ್ದೀವಿ. ಸರ್ಕಾರದ ಹಲವು ಯೋಜನೆಗಳಿಂದಾದರೂ ಬದುಕು ಸಾಗಿಸಬಹುದು ಎಂದುಕೊಂಡ್ರೆ ಸರ್ಕಾರ ಪ್ರತಿ ಇಲಾಖೆಯಲ್ಲಿ ವೆಬ್ ಕ್ಯಾಮೆರಾ ಮತ್ತು ಫೋಟೋ ಕ್ಯಾಮೆರಾವನ್ನ ನೀಡಿ ನಮ್ಮ ವೃತ್ತಿಗೆ ಎಳ್ಳು ನೀರು ಬಿಟ್ಟಂತಾಗಿದೆ. ನಾವು ಬದುಕುವುದೇ ಅಸಾಧ್ಯವಾಗಿದೆ. ನಮ್ಮನ್ನ ಅಸಂಘಟಿತ ಕಾರ್ಮಿಕರ ಅಡಿಯಲ್ಲಿ ಪರಿಗಣಿಸಿ ಪರಿಹಾರ ಘೋಷಿಸಿ ಎಂದು ಆಗ್ರಹಿಸಿದ್ದಾರೆ. 150 ವರ್ಷಗಳ ಇತಿಹಾಸವಿರುವ ವೃತ್ತಿಯನ್ನ ನೆಚ್ಚಿಕೊಂಡು ಜೀವ ನಡೆಸುವ ನಮ್ಮನ್ನ ಎಲ್ಲಾ ಸರ್ಕಾರಗಳು ನಿರ್ಲಕ್ಷ್ಯ ಮಾಡುತ್ತಾ ಬಂದಿವೆ. ಹೀಗಾಗಿ ಪ್ರತಿಭಟನೆ ಹಾದಿ ಹಿಡಿಯಬೇಕಾಗಿದೆ. ಛಾಯಾಗ್ರಾಹಕರ ನಿಗಮ ಮಂಡಳಿ ಸ್ಥಾಪಿಸಿ ಪ್ರತಿ ಜಿಲ್ಲೆಯಲ್ಲಿ ಛಾಯಾಭವನವನ್ನ ನಿರ್ಮಿಸುವುದು ಸೇರಿದಂತೆ ನಮ್ಮ ಕೆಲ ಬೇಡಿಕೆಗಳಿಗೆ ಒತ್ತಾಯಿಸಿ ಇದೇ ತಿಂಗಳು 31ರಂದು ವಿಧಾನಸೌಧ ಚಲೋ ನಿರ್ಧರಿಸಲಾಗಿದೆ. ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ವೃತ್ತಿಪರ ಛಾಯಾಗ್ರಾಹಕರ ಸಂಕಷ್ಟಕ್ಕೆ ನೆರವಾದರೆ ಸಹಾಯವಾಗುತ್ತದೆ. ಇಲ್ಲವಾದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಸಾವಿರಾರು ಛಾಯಾಗ್ರಾಹಕರು ಆಗಮಿಸಿ ಬೆಂಗಳೂರು ಚಲೋ ನಡೆಸಿ ಉಗ್ರ ಪ್ರತಿಭಟನೆಗೆ ಮುಂದಾಗಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕೊರೋನಾದಿಂದ ಕೆಲಸವಿಲ್ಲದೆ ಸಂಕಷ್ಟದಲ್ಲಿರುವ ಛಾಯಾವೃತ್ತಿ ಸಮೂಹದವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ರವಾನಿಸುವಂತೆ ರಾಮದುರ್ಗ ತಾಲೂಕಾ ಛಾಯಾಗ್ರಾಹಕರು ಮತ್ತು ವಿಡಿಯೋಗ್ರಾಫರ್ ಸಂಘದವರು ಇಂದು ರಾಮದುರ್ಗ ತಹಸೀಲ್ದಾರರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಇದೇ ವೇಳೆ ಸಂಘದ ಅಧ್ಯಕ್ಷ ಮಾತನಾಡಿ, ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಯಾವುದೇ ಸಮಾರಂಭಗಳಿಲ್ಲದೆ ಕೆಲಸವಿಲ್ಲದೆ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಸರ್ಕಾರ ತಕ್ಷಣವೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ದೊರೆಯುವ ಎಲ್ಲ ಸೌಲಭ್ಯ ಛಾಯಾಗ್ರಾಹಕರಿಗೂ ಕೂಡ ನೀಡಬೇಕು. ನಂತರ ಅಷ್ಟೇ ಅಲ್ಲದೆ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದ ನೆರವು ನೀಡಬೇಕು. ಕರ್ನಾಟಕ ಛಾಯಾಗ್ರಹಣ ಅಕಾಡೆಮಿ ಸ್ಥಾಪನೆಗೆ ಸಹಕಾರಿಗೊಳಿಸುವುದು ಮತ್ತು ಸರ್ಕಾರಿ ಕೆಲಸಗಳಿಗೆ ಸ್ಟುಡಿಯೋ ಪಾಸ್ಪೋರ್ಟ್ ತೆಗೆಯಲು ವೃತ್ತಿಪರರಿಗೆ ಆದ್ಯತೆ ನೀಡಬೇಕು. ಸರ್ಕಾರದ ಗುತ್ತಿಗೆ ಛಾಯಾಗ್ರಹಣಕ್ಕೆ ಆದ್ಯತೆ ನೀಡಬೇಕು. ಜೀವನ ಭದ್ರತೆ ಯೋಜನೆಗಳನ್ನು ಕಲ್ಪಿಸಬೇಕು. ಹಾಗೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ. ಇಲ್ಲದಿದ್ದರೆ ಅಕ್ಟೋಬರ್ 31ರಂದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಸಂಘಗಳ ಬೆಂಬಲದೊಂದಿಗೆ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ಛಾಯಾಗ್ರಾಹಕ ವೃತ್ತಿ ಸಮೂಹಕ್ಕೆ ನೆರವು ನೀಡದೆ ನಿರ್ಲಕ್ಷ್ಯ ವಹಿಸಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹಾಸನ ತಾಲೂಕು ಛಾಯಾಗ್ರಾಹಕ ಸಂಘದಿಂದ ಜಿಲ್ಲಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕೋವಿಡ್-19 ಹಾಗೂ ನೆರೆ ಸಂತ್ರಸ್ತ ವೃತ್ತಿ ಬಾಂಧವರಿಗೆ ನೆರವು ಘೋಷಿಸಿ ಹಾಗೂ ನಮ್ಮ ವೃತ್ತಿಪರ ವಿವಿಧ ಬೇಡಿಕೆಗಳನ್ನು ಈ ಕೂಡಲೇ ನೆರವೇರಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯದ ಎಲ್ಲ ಫೋಟೋಗ್ರಫಿ ಉದ್ಯಮ ಬಂದ್ ಮಾಡಲಾಗುವುದು ಎಂದರು. ಸರ್ಕಾರದಿಂದ ಇದು ಸರ್ಕಾರಕ್ಕೆ ನಾವು ಇದು ಎರಡನೇ ಸಲ ಮನವಿನ ಸಲ್ಲಿಸ್ತಾ ಇದ್ದೀವಿ. ಮೊದಲನೇ ಸಲ ಸುಮಾರು 6-7 ತಿಂಗಳ ಹಿಂದೆ ಮನವಿ ಸಲ್ಲಿಸಿದ್ವಿ. ನಮ್ಗೆ ಯಾವುದೇ ರೀತಿ ಸ್ಪಂದನೆಯನ್ನಾಗಲಿ ಅನುಕೂಲ ಆಗಲಿ ಮಾಡಿಕೊಟ್ಟಿಲ್ಲ. ದಯವಿಟ್ಟು ಇನ್ಮುಂದಾದ ನಮ್ಮ ಛಾಯಾಗ್ರಾಹಕರ ಬದುಕು ಹಾಳಾಗ್ದಂಗೆ ಸರ್ಕಾರದವರು ಕ್ರಮ ವಹಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಲ್ಲಿ ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಛಾಯಾ ಬಂಧುಗಳಿಗೆ ಅಕಾಡೆಮಿಕ್ ಪ್ರಶಸ್ತಿಯನ್ನು ಘೋಷಿಸಬೇಕು ಅಂತೇಳಿ ನಮ್ಮ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದಿಂದಲೂ
ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ವೇಳೆ ಹಾಸನ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ನಿಂಗರಾಜು, ಕಾರ್ಯದರ್ಶಿ ಲೋಕೇಶ್, ಖಜಾಂಜಿ ಗಿರೀಶ್, ಮಾಜಿ ಅಧ್ಯಕ್ಷ ಮನೋಜ್ ಕುಮಾರ್, ಧರ್ಮಶೆಟ್ಟಿ, ಮಾಜಿ ಗೌರವಾಧ್ಯಕ್ಷ ಅತೀಕುರ್ ರೆಹಮಾನ್, ಅರಸೀಕೆರೆ ತಾಲೂಕು ಕಮಿಟಿ ಅಧ್ಯಕ್ಷ ಜಗದೀಶ್, ಕಾರ್ಯದರ್ಶಿ ಅರುಣ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. हमारे यहाँ पे पूरे गुलबर्गा के डिस्ट्रिक्ट के फोटोग्राफर, तालुके के फोटोग्राफर यहाँ पे सभी लोग आए थे और हमने यहाँ पे मेमोरेंडम दिए रहे, यहाँ पे पूरे तहसीलदार को भी दिए सो है और हर डिस्ट्रिक्ट को, जिलाधिकारी को भी दे रहे हैं. ये हमारा फोटोग्राफर का एसोसिएशन ये लॉकडाउन के वजह से बहुत परेशान था और परेशान भी है. इनको काम कोई भी नहीं दिया और इनका शादी का भी सीजन गया, सब कुछ गया, तो ये बहुत लोग परेशान है. इनको कौन सा भी सरकार के ऊपर से कोई उनको मानधन कुछ भी नहीं मिला. इस लॉकडाउन में जो है हर तरह से सभी योजनाओं में क्या है हर किसी को क्या है उनको परिहार धन दिए, वैसे ही फोटोग्राफर्स को भी कोई सहायता धन दे. ನಮ್ಮ ಫೋಟೋಗ್ರಾಫರ್ ಒಂದು ಹಳ್ಳಿಯಲ್ಲಿ ಇವತ್ತಿನ ತನಕ ಯಾರು ಕಿವಿ ಮುಸ್ಲಿಕ್ಕೆ ಸರ್ಕಾರದವರು ನಮ್ಮ KPA ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಏನಿದೆ KPA ಮಟ್ಟ ಅಂದರೆ ರಾಜ್ಯ ಅಧ್ಯಕ್ಷರ ಮಟ್ಟದಲ್ಲೂ ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ದೊರೆಯುವ ಎಲ್ಲ ಸೌಲಭ್ಯ ಛಾಯಾಗ್ರಾಹಕರಿಗೂ ಕೂಡ ನೀಡಬೇಕು. ನಂತರ ಅಷ್ಟೇ ಅಲ್ಲದೆ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದ ನೆರವು ನೀಡಬೇಕು. ಕರ್ನಾಟಕ ಛಾಯಾಗ್ರಹಣ ಅಕಾಡೆಮಿ ಸ್ಥಾಪನೆಗೆ ಸಹಕಾರಿಗೊಳಿಸುವುದು ಮತ್ತು ಸರ್ಕಾರಿ ಕೆಲಸಗಳಿಗೆ ಸ್ಟುಡಿಯೋ ಪಾಸ್ಪೋರ್ಟ್ ತೆಗೆಯಲು ವೃತ್ತಿಪರರಿಗೆ ಆದ್ಯತೆ ನೀಡಬೇಕು. ಸರ್ಕಾರದ ಗುತ್ತಿಗೆ ಛಾಯಾಗ್ರಹಣಕ್ಕೆ ಆದ್ಯತೆ ನೀಡಬೇಕು. ಜೀವನ ಭದ್ರತೆ ಯೋಜನೆಗಳನ್ನು ಕಲ್ಪಿಸಬೇಕು. ಹಾಗೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ.